ಬಾಯ್ಸ್ ಒಬ್ಬೊಬ್ರು ಇಂಟ್ರೊಡಕ್ಷನ್ ಕೊಟ್ಕೊಳ್ಳಿ. ಡ್ರೈವರ್ ನಾನು ಡ್ರೈವರ್, ನಾನು ಓನರ್. ಇಂಟ್ರೊಡಕ್ಷನ್ ಕೊಡಿ. ನಾನು ಇಂಟ್ರೊಡಕ್ಷನ್ ಕೊಡಕ್ ಹೋದ್ರೆ ಇವಾಗ ಕೊತ್ಮೀರಿ ಅಂತ, ಇವನ ಹೆಸರು ಸೀಗೆ ಸೊಪ್ಪು ಅಂತ, ನನ್ನ ಹೆಸರು ಸಾಗರ್ ಅಂತ, ಅವನ ಹೆಸರು ಸಾಗರ್ ಅಂತ. ಯಾವಾಗ್ಲೂ ನನ್ನ ಬ್ಲಾಗ್ಸ್ ನೋಡ್ತಾನೆ ಇರ್ತಾರ. ಅದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಸಾಗರ್ ಬ್ಲಾಗ್ಸ್ ಅಂತ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್, ಬೆಲ್ ಐಕನ್ ಕೊಟ್ಟುಂಡಿ. ಹೇಳ್ರಪ್ಪ, ಹೇಳ್ರು. ಹಾಯ್, ಹಲೋ, ನಮಸ್ತೆ. ನಮ್ಮ ಇವ್ರಿಗೆ ನಾಚಿಕೆ ಜಾಸ್ತಿ. ಚೇತನ್ ಅವರು ಇವ್ರು ನಮಸ್ಕಾರ. ನವಗ್ರಹ ಗೆಂಡೆ ತರ ಯಾವಾಗ ಕಾರ್ ಓಡಿಸ್ತಾನೆ ಇರ್ತಾರೆ. ನಾನು ಓಡ್ಸಲ್ಲ, ಇವ್ರು ಕೊಡ್ತಾರೆ, ಇವ್ರ ಕೈಲಿ ಆಗಲ್ಲ ಅಂತ. ನೋಡಿ ಫ್ರೆಂಡ್ಸ್, ನೋಡಿ ಈಗ ನನ್ ಕಾರ್ ಓಡಿಸಿದ್ರೆ ಈ ತರ ವ್ಲಾಗ್ ಯಾರು ಮಾಡ್ತಾರೆ ನೋಡಿ, ನಾನು 120 ಹೋಯ್ತಾ ಇದ್ದೀನಿ. ಇವತ್ತು ಪ್ರಮೋಷನ್ ಕರೆದಿದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಬೆಳೆಸಿ ಹುಡುಗನ, ಕನ್ನಡದ ಹುಡುಗನ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವನು ಅಪ್ಪಮ್ಮಂಗೆಲ್ಲ ಅಡ್ ಬೀಳ್ತಾನೆ. ದಯವಿಟ್ಟು ಆ ತರ ಎಲ್ಲ ಕೆಲಸ ಮಾಡಬೇಡಿ. ಹಲೋ ಫ್ರೆಂಡ್ಸ್, ನಾವಿವತ್ತು ಹೊಂಟಿದೀವಿ ಮೈಸೂರಿಗೆ. ಮೈಸೂರಿಗೆ ಹೋಗ್ತಾರ ಉದ್ದೇಶ ಏನಂದ್ರೆ ನಾವಿವತ್ತು ಒಂದು ಗಿವ್ ಅವೇ ಮಾಡ್ಬೇಕಂತ ಇದ್ದೀವಿ. ಹೊಸದು ಇವತ್ತಾನೆ ಓಪನ್ ಮಾಡಿದೀವಿ. ಒಂದು ನಿಮಿಷ ಫ್ರೆಂಡ್ಸ್, ನನಗೆ ಬಿಸಿ ಆಗಿದ್ದೀನಿ. ಹುಡುಗಿ ಫೋನ್ ಮಾಡ್ತಿದ್ದಾರೆ. ಹುಡುಗಿ ಫೋನ್ ಮಾಡ್ತಾ ಇದಾರೆ. ಲ್ಯಾಟ್ರಿ ಮನೆ ಬಿಟ್ಟಿದ್ವಿ. ಬೇಕಾದ್ರೆ ಇವ್ನ ಫೋನ್ ಅಲ್ಲಿ ಮಾತಾಡ್ಕೊಂಡು ಹುಡುಗಿಗೆ ಗಿವ್ ಅವೇ ಕೊಟ್ಬಿಡ್ತಾನೆ. ಹಂಗೆ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಗ್ರಾಂಟೆಡ್ ಅನ್ಕೊಂಡು ತಗೊಂಡ್ ಇನ್ನೂ ಒಂದ್ ವಾರ ಆಗಿಲ್ಲ, ಆಲ್ರೆಡಿ ಗಿವ್ ಅವೇ ಮಾಡ್ತಾವನೆ. ಗಿವ್ ಅವೇ ರೀಸನ್ ಹೇಳಪ್ರಣ. ತಗೊಂಡಿರೋದಲ್ಲ, ಅದು ಇವಾಗ ಜೀವವೇ ಬಂದಿರೋದು. ಹಾಯ್, ಹಲೋ ಫ್ರೆಂಡ್ಸ್. ನಾನ್ ಇವನು ಗಿವ್ ಅವೇ ಮಾಡ್ದೆ, ಇವಾಗ ಇವ್ನು ಇನ್ನೊಬ್ಬನ್ ಗಿವ್ ಅವೇ ಮಾಡ್ತಾವನೆ. ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಮತ್ತೆ ಕಟ್ ಮಾಡಿಲ್ಲ, ಕಟ್ ಮಾಡು. ಕಟ್ ಮಾಡು. ಹಾಯ್, ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹಣ ಬಂದ. ಇವತ್ ನಾವು ಹೊಂಟಿದೀವಿ ಮೈಸೂರ್ಗೆ. ಯಾಕಂದ್ರೆ ಇವತ್ತು ಲೈಟಿಂಗ್ಸ್ ನೋಡ್ಕೊಂಡ್ ಬಂದ್ಬಿಡೋಣ ಅಂತ. ಹೋದ ವರ್ಷ ಹೋಗಿದ್ವಿ, ಈ ವರ್ಷ ಇನ್ನ ಹೋಗಿರ್ಲಿಲ್ಲ. ಸೊ ಲೈಟಿಂಗ್ಸ್ ನೋಡ್ಕೊಂಡು, ಲೈಟಿಂಗ್ಸ್ ಏನ್ ಜಾಸ್ತಿ ಇರಲ್ವಂತೆ, ಸ್ವಲ್ಪ 2-3 ರೋಡ್ ಇದೆಯಂತೆ. ಆಮೇಲೆ ಈ ಚಿಕ್ಕ ಹುಡುಗರು ಸರ್ಕಸ್ ಆಡ್ಬೇಕು ಅಂತ, ಅದಕ್ಕೋಸ್ಕರ ಇವ್ರನ್ನೆಲ್ಲ ಸರ್ಕಸ್ ಆಡೋದಕ್ಕೆ ಕರ್ಕೊಂಡು ಹೋಗ್ತಿದ್ವಿ. ಅಲ್ಲಿ ಮುಂದೆ ಹೋಗ್ತಿದ್ಯಲ್ಲ ಫ್ರೆಂಡ್ಸ್, ಇಂಡಿಕೇಟರ್ ಹಾಕೊಂಡು ಕಾರು. ಅದು ಸರ್ಕಸ್ ಅಲ್ಲಿ ಆಟ ನೋಡಿರಂತೆ, ಯಾರು ಚಿಕ್ಕ ಹುಡುಗರ ತರ ಆಡ್ತಾರೆ ನೋಡಿರಂತೆ. ಹೊಸದಾಗ ಕಾರ್ ತಗೊಂಡಿದ್ದೀನಿ, ಇಂಡಿಕೇಟರ್ ಆಫ್ ಮಾಡೋದು ಮರ್ತೋಗ್ಬಿಟ್ಟ ನನ್ನ ಡ್ರೈವರ್ ಅಲ್ಲಿ. ಅವನು ಆನ್ ಮಾಡ್ಕೊಂಡು ಹೋಗ್ತಿದ್ದಾನೆ. ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಕೊಡೋಣ ಅಂತ. ಇವ್ರು ನೋಡಿ, ಮುಖನ ಕ್ಲೋಸ್ ಅಪ್ ಮಾಡಿ, ಮಹಾಪ್ರಭು ನೀವೇ ನಿಲ್ಲಿ ಅಂತ ಒಂದು ಕ್ಯಾರೆಕ್ಟರ್. ನೀವೇ ನಿಲ್ಲಿ ಆಟೋಮೆಟಿಕ್ ಅದೇ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವ್ನ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಇವ್ನ್ಗೆ ಬರೀ ಬಾಕ್ಸ್ ನ ಗಿವ್ ಅವೇ ಮಾಡೋಣ ಅಂತ. ಬರೀ ಬಾಕ್ಸ್ ಇರುತ್ತೆ, ಮ್ಯಾನ್ಯುಯಲ್ ಗಿವ್ ಅವೇ ಮಾಡೋದು ಎಲ್ಲ ಓದ್ಕೊಂಡ್ ಮೇಲೆ ಎಲ್ಲ ಓದ್ಕೊಂಡು ಕೊಡ್ತೀವಿ. ಒಂದ್ಸಲ ಗಿವ್ ಅವೇ ಮಾಡ್ತೀನಿ. ಟೆಸ್ಟ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ಇಷ್ಟ ಕ್ಯಾಮ್ರಾ ಗಿವ್ ಅವೇ ನಿಮಗೆ. ಹೌದು ಫ್ರೆಂಡ್ಸ್, ಇವನು ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾನೆ ಫ್ರೆಂಡ್ಸ್, ನಾನು ಬ್ಲಾಗ್ ಮಾಡಕ್ ಬಿಡ್ತಲ್ಲ. ಸೊ ನಾವು ಈಗ, ನೀವು ಮೈಸೂರಿನ ಯಾತ್ರೆ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ನಮ್ಮ ವೀಕ್ಷಕರಿಗೆ. ಮಿಸ್ಟರ್ ಚೇತನ್, ನೀವೇ ಮಾತಾಡಿ. ಇಲ್ಲ, ಮೈಸೂರಲ್ಲಿ ಇವ್ರು ಗಾಡಿ ಓಡಿಸ್ಬೇಕು. ಅಲ್ಲ, ಮೈಸೂರಲ್ಲಿ ಇವ್ರು ಸಿಗ್ತಾರೆ. ವಲ್ಗರ್ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡ್ಕೊಂಡ್ರು. 97 ಸುಭಾಷ್ ತರ ಆಡ್ತಿದ್ದಾರೆ ಸ್ವಲ್ಪ. ಮೊನ್ನೆಯಿಂದ ಜಿಮ್ ಸ್ಟಾರ್ಟ್ ಮಾಡಿ ಲಾಸ್ಟ್ ಟ್ಯಾಗ್ ಅಲ್ಲಿ ರೀಚಾರ್ಜ್ ಇಲ್ಲ, ಆದ್ರೂ ಒಳಗೆ ಎಂಟ್ರಿ ತಗೊಂಡ. ಜಸ್ಟ್ ನಾನು ಹಿಂದೆ ಕೂತಿರೋದು ನೋಡಿ, ನೀವು ಸ್ವಲ್ಪ ಹೊತ್ತು ಹಂಗೆ ನೋಡ್ತಾ ಇರಿ. ನಾವು ಫಾಸ್ಟ್ ನಮ್ನೆ ಆಚೆ ಬಿಡಲ್ಲ, ನಮ್ಗೆ ಆಚೆ ಬಿಡಲ್ಲ. ಇಲ್ಲೇ ಇರಿ ಅಂತ ಇರ್ಸ್ಕೊಂತಾರೆ, ಗೇಟ್ ಹಾಕ್ಬಿಡ್ತಾರೆ, ಆಚೆನೆ ಬಿಡಲ್ಲ. ಆಮೇಲೆ ಏನ್ ಮಾಡ್ತೀವಿ, ಕಾರ್ ಹೋದ್ರೋಯ್ತು ಅಂತ ಹೊಡ್ಕೊಂಡು ಹೋಗ್ತಾ ಇರ್ತೀವಿ. ಏನೋ ಬೃಹತ್ ಆಕಾರದಲ್ಲಿ ಒಂದು ದೈತ್ಯವಾದ ಲಾರಿ ಮೇಲೆ ಏನೋ ಒಂದಿದೆ ಫ್ರೆಂಡ್ಸ್. ಅದು ಏನು ಅಂತ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿ ಕಮೆಂಟ್ ಮಾಡಿ. ನೀವೇ ಕಮೆಂಟ್ ಮಾಡಿ, ಇದೇನು ಅಂತ ಕಮೆಂಟ್ ಮಾಡಿ. ಈ ತಂತಿಗಳೇನು ಅಂತ ಕಮೆಂಟ್ ಮಾಡಿ. ನೀವು ಬಾಯಲ್ಲಿ ಇವನೇ ತಂತಿಗಳು
ಸಂಖ್ಯೆಗಳೇನಂತ ಕಮೆಂಟ್ ಮಾಡಿ. ಸಾರಿ ಫ್ರೆಂಡ್ಸ್, ನಿಮ್ ಗೆಸ್ಸಿಂಗ್ ಲ್ಯಾಂಗ್ವೇಜ್ ನ ಮಿಸ್ ಮಾಡ್ತಿದ್ದೆ. ಫ್ಯೂಚರ್ 3 ಜನದಲ್ಲಿ ನನ್ ಖರ್ಚು ಯಾರ್ಯಾರು ನೋಡ್ಕೊಂತಾರೆ, ಇವತ್ತು ನನ್ನ ಇಡೀ ದಿನದ ಖರ್ಚು ನನ್ಗೆ ಬೇಕಾಗಿದ್ದು ಕೇಳಿ ತಿನ್ಸಿ ಕುಡ್ಸೋದೆಲ್ಲ ಯಾರ್ಯಾರು ಮಾಡ್ತಾರೋ ಅವ್ರಿಗೆ ಗೋಪ್ರನ ಫ್ರೀಯಾಗಿ ನಾನು ಬೇಕಂತ ಗೀವ್ ಅವೇ ಮಾಡ್ಬೇಕಂತ ಇದ್ದೀನಿ. ಮಾತಾಡುವಾಗ ಎಷ್ಟೆಲ್ಲ ಮಿಸ್ಟೇಕ್ ಮಾಡ್ತಾವನೆ, ಕೌಂಟ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಕಮೆಂಟ್ ಅಲ್ಲಿ ಹಾಕಿ ಎಷ್ಟೆಲ್ಲ ತಪ್ಪು ಮಾತಾಡೋನೆ ಅಂತ. ಅವಾಗಿಂದ ಗೋಪ್ರೋ ಅಂತವನೆ. ಸಾರಿ, ಇದು ಇನ್ಸ್ಟಾ 360 ತುಂಬಾ ಇದಾವಲ್ಲ ನನ್ನ ಹತ್ರ, ಈ ತರ ತುಂಬಾ ಇದಾವಲ್ಲ ಫ್ರೆಂಡ್ಸ್, ಅದಕ್ಕೆ ನನಗೆ ಕನ್ಫ್ಯೂಸ್ ಆಯ್ತು. ಇನ್ನೊಂದ್ಸಲ ಹೇಳು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡ್ ಬ್ಯಾನರ್ ಅಲ್ಲಿ ನೀನೆಲ್ಲ ನಾನೇ ಬೇಡ ಅಂದೆ. ಫೋಟೋ ಕಳ್ಸು ಅಂತ ಹಿಂಸೆ ಇಡ್ತಿದ್ರು. ನಾನ್ ಕಳ್ಸಲ್ಲಪ್ಪ, ನಮ್ಗೆ ಬೇಡ ಅಂದೆ. ನೋಡಿ ಆಟೋಮೆಟಿಕ್ ಆಗಿ ಓಪನ್ ಆಗೋದು ಗೇಟ್, ಯಾರು ಕೈಯಲ್ಲಿ ಎತ್ತಂಗಿಲ್ಲ ಏನಿಲ್ಲ. ಓಕೆನಾ? ನಿಂಗೆ ಲಿಮಿಟ್ ಇರೋದು 2 ಅವರ್, ಎಷ್ಟಾದ್ರೂ ವಿಡಿಯೋ ಮಾಡ್ಕೊ. ಹೌದಾ? ಆಮೇಲೆ ಆವತ್ತು ಮೆಮೊರಿ ಫುಲ್ ಆಗೋದು. 2 ನಿಮಿಷ ಮಾತಾಡ್ಬಿಟ್ಟು ಸೈಡ್ ಹೇಳ್ತಾನ. ಗೈಸ್, ನಾವು ಮೈಸೂರು ರೋಡ್ ಎಂಟ್ರಿ ತಗೊಂಡ್ವಿ. ನೀನ್ ಕಂಟಿನ್ಯೂಸ್ ರೆಕಾರ್ಡ್ ಮಾಡಿದ್ರೆ ಮತ್ತೆ ಡಿಲೀಟ್ ಮಾಡ್ಬೇಕು. ಫುಲ್ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ಹೊಸದಾಗಿ ಮಾಡ್ಬೇಕು. ಕಟ್ ಮಾಡು. ನಮ್ ಚೇತನ್ ಅವರು ನಮ್ಮ ಡ್ರೈವರ್ ಅವ್ರು ಸ್ಪಾನ್ಸರ್ ಮಾಡ್ತಾರೆ. ಇವತ್ತು ಒಂದು 4,000 ಹಾಕ್ಸ್ತಾರೆ. ಹಂಗೆ ಚಿಕ್ಕಮಂಗ್ಳೂರು ಅಂದ್ರು ಅಂತಾರಲ್ಲ, ಅದಕ್ಕೆ ಎಲ್ರಿಗೂ ಆಗೋ ತರ ಇದನ್ನ ಇಟ್ಟಿದೆ ಕಾರಲ್ಲಿ. ಕದ್ದಿರೋದಲ್ಲ, ತಗೊಂಡಿರೋದು. ಇನ್ನೊಬ್ರಿಗಾಗುತ್ತೆ, ಬಟ್ ಹೊಡೆದೋಗಿದೆ, ಕಾಣಲ್ಲ ಇದು. ಪ್ರವೀಣ್ ನ್ಯಾಚುರಲ್ ಆಗಿ ಕೊಟ್ಟವ್ನೆ. ಆಡ್ಕೋತಿಯಾ? ಅವನು ಹಾಕೋತಾನ, ನೀನು ಹಾಕೋತಿಯ ತಾನೆ? ಬಿಸಾಕೊಂಡಿಲ್ಲ, ಅವ್ನಿಗೇನ್ ಅಷ್ಟೊಂದು ಪವರ್ ಹೋಗಿಲ್ಲ ಫ್ರೆಂಡ್ಸ್. ಆಡ್ಕೊತಾವ್ ಮತ್ತೆ. ಪವರ್ ನೋಡಿ, ಇಲ್ಲ ಸಾರಿ. ವ್ಯೂ ನೋಡಿ, ವ್ಯೂ ನೋಡ್ಲಿ ಇರೋ ಸೂರ್ಯ ರೋಡಲ್ಲಿ ನೋಡಿ, ಟಾಟಾ ಇಂಡಿಕಾ ನೋಡಿ 41. ಯಾವ ಇದ್ರದ್ದು ರಿಜಿಸ್ಟ್ರೇಷನ್ ಗೊತ್ತಿಲ್ಲ ನಂಗೂ. 41 ನೀವೇ ನೋಡಿ ಕಮೆಂಟ್ ಹಾಕ್ರಿ. ಚೇತನ್ ಅವರೇ, ನಿಮ್ಗೇನಾರು ಗೊತ್ತಾ? ಗೊತ್ತಿಲ್ಲ. ನಿಮ್ಗೇನು ಗೊತ್ತಿಲ್ಲ ಗಾಡಿ ಓಡಿಸೋದನ್ ಬಿಟ್ಟು. ಅದಕ್ಕೆ ತಾನೇ ಅವ್ರನ್ನ ಕೂಲಿ ಪವರ್ ಹೌಸೇ ಅಂದ್ರೆ ಎಲ್ಲರೂ ರೈಡರ್ ಅಂತ ಐಡೆಂಟಿಫೈ ಮಾಡೋ ತರ ಆಗಿದೆ. ಯಾಕಂದ್ರೆ ರೈಡ್ ಗಳು ಸ್ಟಾರ್ಟ್ ಮಾಡಿದ್ವಿ. 2 ವರ್ಷ ಇಲ್ಲ 3 ವರ್ಷದ ಹಿಂದೆ ಗಾಡಿಗೆ ಆಫ್ ರೋಡ್. ನೋಡಿ ಫ್ರೆಂಡ್ಸ್, ಯಾವ್ದೋ ಹುಡುಗಿ ಲಿಪ್ಸ್ಟಿಕ್ ಕೊಟ್ಟಿದ್ದಾರೆ. ನೋಡಿ ಸೀಟ್ ಮೇಲೆ ಲಿಪ್ಸ್ಟಿಕ್ ಇದೆ. ಯಾರನ್ನ ಕರ್ಕೋಗಿದೆ ಫ್ರೆಂಡ್ಸ್? ಕಾರ್ ತಗೊಂಡೋಗದೆ ಇವನು. ಬಿಡಿ ಫ್ರೆಂಡ್ಸ್, ನಾನು ತಗೊಂಡಾಗಿದ್ದ 3 ತಿಂಗಳಾಗಿದೆ ಫ್ರೆಂಡ್ಸ್. ಕಾರ್ ಇಸ್ಕೊಂಡಾಗ 3 ತಿಂಗಳಾಗಿದೆ. ನೋಡಿ ಫ್ರೆಂಡ್ಸ್, ಲಿಪ್ಸ್ಟಿಕ್ ಹಾಕೊಂಡು ಯಾರ ಕಿಸ್ ಕೊಟ್ಟಿದಾರ ಸೀಟ್ಗೆ ಅಲ್ಲಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಕಾರ್ ತಗೊಂಡೋಗಿ ನೀನು ಮೊನ್ನೆ. ನೋಡಿ ಫ್ರೆಂಡ್ಸ್, ಇದು ಅಪವಾದ ಇದು ಅಮ್ಮ. ನೋಡಿ ಫ್ರೆಂಡ್ಸ್, ಅವನು ಹೋಗಿ ಬಂದ್ಬಿಟ್ಟು ವಿಕಾಸ್ ಮೇಲೆ ಹೇಳ್ತಾ ಇದ್ದಾನೆ. ನೋಡಿ ಮಾತಾಡ್ಬಿಟ್ಟ ಪ್ರವೀಣ. ಸುಮ್ನಿರ, ನಾಚ್ಕಂತಂದ್ಲೇ ಮಾತಾಡೋ ಗಂಟೆ ದಿಗ ಮುಚ್ಕೊಂಡಿರೋ. ಮಾತಾಡ್ಬೇಕಪ್ಪ, ಏನು ನನ್ನ ಹುಡುಗಿಯಲ್ಲಿ. ಹೋದ್ಮೇಲೆ ಬಂದು ಮಾಡೋದಲ್ಲ. ಸೂಪರ್ ಆಯ್ತು. ಏನ್ ಹೇಳಿ ಇನ್ನೊಂದ್ಸಲ. ಯಾರು ಕಟ್ಟಿದ್ದು? ಕಟ್ಸಿದವ್ರಲ್ಲ, ಕಟ್ಟಿದ್ದು ಕೂಲಿ ಹೆಸರು. ಎಷ್ಟು ಜನ ಕಟ್ಸಿದ್ರು ಎಲ್ಲ ಹೇಳ್ಬೇಕು. ಇದನ್ನ ಗೀವ್ ಅವೇ ಮಾಡ್ತೀವಿ. ಅದಾಡಿದ್ರೆ ಅದು ಹಿಂಗ ಆಡ್ತೈತಲ್ಲ. ಸೀಟ್ ಬೆಲ್ಟ್ ಇರಲ್ಲ, ಏನಿಲ್ಲ ಅದ್ರೊಳಗೆ, ಡೋರ್ ಅಷ್ಟೇ. ಏ ಬ್ರೋ, ಏ ಬಾಯ್, ಹೆಂಗಿದೆ ಮಜಾ? ಸೂಪರ್. ಮೈಸೂರು ಮಜಾ.
ನಾವ್ ಎಷ್ಟಡಿ ಮೇಲಿದೀವಿ ನೋಡಿ ಗಾಯ್ಸ್. ಇವಾಗೆಲ್ಲ ಅಸ್ಲಿ ಮಜಾ ಯಾವಾಗ ಗೊತ್ತಾ? ತಿರುಗಿಸ್ದಾಗ. ಫ್ಲಾಶ್ ಬ್ಯಾಕ್. ಈ ಚಿಕ್ಕ ಹುಡುಗರು ಸರ್ಕಸ್ ಆಡ್ಬೇಕು ಅಂತ ಅದಕ್ಕೋಸ್ಕರ ಇವ್ರನ್ನೆಲ್ಲ ಸರ್ಕಸ್ ಆಡಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಏನ್ ಅನ್ನಿಸ್ತಿದೆ ಇದನ್ನ ಆಡಿದ್ಮೇಲೆ? ನೀವು ಸ್ಟಾರ್ಟ್ ಆದ ಕಣ್ಮುಸ್ತವ್ರು ನಿಲ್ಸ್ದಾಗೆ ಕಣ್ ತೆಗ್ದಿದ್ದು, ಮಧ್ಯದಲ್ಲಿ ಕಣ್ಣೇ ತೆಗ್ದಿಲ್ಲ. ಬನ್ನಿ, ಇಲ್ಲಿ ಏನ್ ಅನ್ನಿಸ್ತಿದೆ? 5 ನಿಮಿಷ ಇರಿ ಹೇಳ್ತೀನಿ. ಅದು ಅವಾಗಲೇ ಹೇಳ್ಬೇಕು ನೀವು. ಅದು ಫಸ್ಟ್ ಕುತ್ತಾಗ ಏನು ಅನಿಸ್ತಿಲ್ಲ, ನೋಡ್ ತಿರುಗಿಸ್ತಾ ನೋಡಿ. ಮೂರ್ ಲೋಕ ಕಾಣಿಸ್ತಾ? ಸೆಂಟ್ರಲ್ ಕಂಡ್ಬಿಡ್ತೀನಿ, ಏನು ಕಾಣ್ತಾ ಇಲ್ಲ, ತಿರುಗ್ತೈತೆ. ಲಾಸ್ಟ್ ಮಾಡಿದಲ್ಲ. ಸೊ ಆಯ್ತು, ಮೈಸೂರಿಗೆ ಬಂದ್ವಿ, ನೋಡಿದ್ವಿ, ಗೇಮ್ಸ್ ಇತ್ತು, ಆಡಿದ್ವಿ, ಲೈಟಿಂಗ್ಸ್ ಇರುತ್ತೆ ರೋಡಲ್ಲಿ ಅಂದ್ಬಿಟ್ಟು ಎಲ್ಲ ರೋಡ್ಗಳು ಸುತ್ತಾಡ್ಕೊ ಬಂದ್ವಿ. ಎಲ್ಲ ಒಂದ್ ರೋಡ್ 2 ರೋಡಲ್ಲಿ ಇತ್ತು ಲೈಟಿಂಗ್ಸು. ಜೊತೆಲಿ ಎಕ್ಸಿಬಿಷನ್ ಅಲ್ಲಿ 1-2 ಗೇಮ್ಸ್ ಆಡ್ದು, ಅದು ವಿಡಿಯೋ ನೋಡಿರ್ತೀರಾ ಹೆಂಗಿದೆ ಅಂತ. ಸೊ ಈ ವಿಡಿಯೋ ಹಾಕಿರ್ತೀನಿ ಅಂತ ಇದಕ್ಕೂ ಮೊದಲು ಹಾಕಿರ್ತೀನಿ ಅಂತ. ಸೊ ಈಗ ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ. ಇಲ್ಲೇ ಯಾವ್ದಾದ್ರು ಒಂದು ಹೋಟೆಲ್ ಇಲ್ಲ ರೆಸ್ಟೋರೆಂಟ್ ಅಲ್ಲಿ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಅಲ್ಲಿಂದ ನಮ್ಮ ಚೇತನ್ ಅವ್ರು ಮತ್ತೆ ನಮ್ಮನ್ನ ಡ್ರಾಪ್ ಮಾಡ್ತಾರೆ ಬೆಂಗಳೂರು ಗಂಟ. ಕಾರ್ ನೀನೇ ಓಡಿಸ್ತೀಯ ಅಂತ ಅರ್ಥ. ಲೆಫ್ಟ್ ಅಲ್ಲಿ ಬರೋ ಚೇತು. ಪ್ರವೀಣ್ ವಿಡಿಯೋ ಆನ್ ಮಾಡಿದ್ರೆ ಮೂಕ ಆಗೋಯ್ತು ಅನ್ಕಡ. ದಿಂದ ಮಲ್ಕೊಂಡ ಫ್ರೆಂಡ್ಸ್ ಇಷ್ಟೇ ಎಂದು ನೋಡಿ ಹೆಂಗ್ ವರ್ಕಾಡಿದ್ದಾರೆ. ಎದ್ಬಿಟ್ಟ ಕಣ, ಹೊಟ್ಟೆ ತುಂಬಾ ಉಂಡ ಮಲ್ಕೊಂಡ. ಅಷ್ಟೇ. ನಾವಿನ್ನು ಊಟ ಮಾಡ್ತಿದ್ದಾಗೆ ಬಂದ್ ಮಲಿಕ ಊಟ. ಎಲ್ಲೋದ್ರು ಅಷ್ಟೇ, ಸುಮ್ನೆ ಹೆಸರಿಟ್ಟಿಲ್ಲ ಅವ್ನಿಗೆ ಡ್ರೈವರ್ ಅಂತ. ಎಂತ ನನ್ನ ಮಕ್ಳು ಗಾಡಿ ಓಡಿಸಲ್ಲ ಅಂತಾರೆ, ಮನೆಗೆ ಹೋಗ್ಬೇಕು ನಾನು ಬೇಗ, ಅದಕ್ಕೆ ಓಡಿಸ್ಬೇಕು. ಸಾಗರವ್ರು ಎದ್ದೇಳ್ತವ್ರೆ ನೀವು ಓಡಿಸೋ ಸ್ಪೀಡ್ಗೆ. ಅವನು ವಿಡಿಯೋ ಮಾಡ್ತಿದ್ಯಾ ಅಂತ ಇರ್ತವ್ರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈಸೂರು ವ್ಲಾಗ್. ನಾವು ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮಲ್ಕೊಳ. ಅದೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.